ನಮಸ್ತೆ ರೂಪೇಶ್ ರಾಜಣ್ಣವರೇ. ನಾನು ಸುರೇಶ್ ಗೌಡ, ರಾಷ್ಟ್ರ ರಕ್ಷಣಾ ಸೇನೆ. ನಿಮಗೊಂದು ಸಲಾಂ, ನೀವು ನಿಮ್ಮ ಟೀಮ್ಗೆ. ಏನು ಮೊನ್ನೆ ಯಾವುದೋ ಒಂದು ಕಾಲೇಜ್ನಲ್ಲಿ ಒಬ್ಬ ಪ್ರಿನ್ಸಿಪಾಲು ಅಥವಾ ಸಂಬಂಧಪಟ್ಟ ಅಧಿಕಾರಿ ನಮ್ಮ ಕನ್ನಡದ ಹುಡುಗನಿಗೆ ಹಿಂದಿಲಿ ಮಾತಾಡುವಂಥ ಧಮಕಿ ಹಾಕಿ ದುರಹಂಕಾರ ತೋರಿಸಿದ್ದಕ್ಕೆ ನೀವೆಲ್ಲ ಹೋಗಿ ಅವನಿಗೆ ಸರಿಯಾದ ಬುದ್ಧಿ ಕಲಿಸಿ. ಯಾಕೆಂದರೆ ಇಂಥವ್ರದ್ದೆಲ್ಲ ಈ ಶಾಲಾ ಕಾಲೇಜುಗಳು, ಫ್ಯಾಕ್ಟ್ರಿಗಳು ಮತ್ತು ಬೇರೆ ಬೇರೆ ಉದ್ಯಮಗಳಲ್ಲಿ ಈ ಥರದ್ದೊಂದು ನಾಟಕಗಳನ್ನ ಮಾಡ್ತಿದ್ದಾರೆ. ಅವರಿಗೆ ನೀವು ಹೋಗಿ ತಕ್ಷಣಕ್ಕೆ ಆ ಬಿಸಿ ತೋರಿಸಿ ಅವ್ರಿಗೊಂದು ಭಯ ಹುಡ್ಸೋದಿದೆಯಲ್ಲ, ಅದಕ್ಕೆ ನಮ್ಮ ಸಲಾಂ. ನಿಮ್ಮನ್ನು ಭಾಳ ಖುಷಿ ಪಡ್ತೀನಿ. ಇದೇ ರೀತಿ ಒಂದು ತಿಂಗಳು ಮುಂದೆ ಇದೇ ಥರ ಇನ್ನೊಂದು ವಿಡಿಯೋ ನಡೀತು. ನೋಡಿ ರೂಪೇಶ್ ಅಣ್ಣ. ಹೋಗ್ಲಿ ಬಿಡಿ. ನೋಡಿ, ಇದು ನಮ್ಮದೇ ಒಬ್ಬ ಅಪ್ಪಟ ಕನ್ನಡತಿ, ಕನ್ನಡ 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 ಮಾತಾಡುವಂತ ಆ ಹುಡುಗಿ, ಅವಳಿಗೆ ಧಮಕಿ ಆಗ್ತಿದ್ದಾರೆ. ನಾನು ಅನ್ಕಂಡೆ ರೂಪೇಶ್ ರಾಜಣ್ಣ ಈಗ ಹೋಗಿ ಆ ಅಮ್ಮನಿಗೆ ಬುದ್ಧಿ ಕಲಿಸಿ ಜನರ ಮುಂದೆ ಕ್ಷಮೆ ಕೇಳಿಸುತ್ತೆ ಅಂತ. 1 ತಿಂಗಳಾಯ್ತು, 1.5 ತಿಂಗಳಾಯ್ತು, ನಾವು ಎಲ್ಲ ಕಡೆ ಶೇರ್ ಮಾಡಿದ್ವಿ. ಎಲ್ಲಣ್ಣ ಆ ಮಾರ್ವಾಡಿಗಳು ಇನ್ನೊಬ್ಬರಾದರೆ ಇಮ್ಮಿಡಿಯೇಟ್ ನೀವು ಹೊರಟೋಗ್ಬಿಡ್ತೀರಾ. ಈ ಟೋಪಿ ಬುರ್ಕಾತು ಅಂತಂದ್ರೆ ಹತ್ರಕ್ಕೆ ಹೋಗಲ್ಲ. ಇದೊಂದೇ ನಮಗೆ ಬೇಜಾರು, ಬೇರೆ ಏನೂ ಇಲ್ಲ. ಇದ್ರ ಕಡೆಗೆ ಒಂದ್ಸಲ ಗಮನ ತೋರ್ಸಣ್ಣ ರೂಪೇಶ್ ಅಣ್ಣ. ಜೈ ಕನ್ನಡಾಂಬೆ. ಆಮೇಲೆ ಏನು ಗೊತ್ತಾ, ಈಗ ನೋಡಿ, ಈಗ ಕಾಮೆಂಟ್ಸ್ ಬಂದ್ಬಿಡ್ತಾರೆ. ನೀವು ಕನ್ನಡಿಗರಲ್ವೋ, ನಿಮಗೆ ಗಂಡಸ್ತಾನೆ ಇಲ್ವೋ, ನಿಮ್ಮ ಅಪ್ಪಗೆ ನೀವು ಹುಟ್ಟಿಲ್ವೋ, ನೀವೇ ಹೋಗಿ ಕೇಳಿ ಅಂತ. ನಾವು ಅದನ್ನೇ ಕೇಳೋದು. ಯಾವನೋ ಒಬ್ಬ ಮಾರ್ವಾಡಿ ಮಾಡೋ ತಪ್ಪನ್ನು ನಮ್ಗೆ ಹೇಳೋದಿಲ್ಲ. ನೀವೇ ಹೋಗಿ ಮಾಡಿಬಿಡ್ತೀರಾ, ವಿಡಿಯೋ ಮಾಡ್ತೀರಾ, ಅಬ್ಬರಿಸ್ತೀರಾ. ಈ ವಿಚಾರಕ್ಕೆ ಮಾತ್ರ ನೀವು ಕನ್ನಡಿಗರಲ್ವೋ, ನೀವು ಗಂಡಸರಲ್ವೋ ಅಂತೀರಾ. ಯಾಕಪ್ಪ? ಅದಕ್ಕೂ ನಮ್ಮನ್ನು ಕರೆಯಿರಿ, ಇದಕ್ಕೂ ನಮ್ಮನ್ನು ಕರೆಯಿರಿ. ನಾವು ನಿಮ್ಮ ಜೊತೆನೇ ಬರ್ತೀವಿ, ನಿಮ್ಮ ಜೊತೆನೇ. ಆಮೇಲೆ ಇನ್ನೊಂದಷ್ಟು ಜನ ಒಂದು 2-3 ವರ್ಷ ಮುಂಚೆನೇ ಹಿಂಗೆ ಒಂಥರ ಇದೆಲ್ಲ ನಡೆದಿತ್ತು. ಏನು ಕಾಮೆಂಟ್ ಹಾಕೋದು ಅಥವಾ ಫೋನಲ್ಲಿ ಮಾಡಿ ಅದು ಇದು ಅಂತ. ನೋಡಿ, ನಾವು ಹಿಂದೂ ಕನ್ನಡಿಗರು, ನೀವು ಹಿಂದೂಗಳು ಕನ್ನಡಿಗರು. ನಾವು ಹಿಂದೂ ಕನ್ನಡಿಗರು ಅಂತ ಒಟ್ಟಿಗೆ ಗರ್ವದಿಂದ ಹೇಳ್ತೀವಿ. ನೀವು ಕೆಲವರು ಮಾತ್ರ ನಾವು ಬರೀ ಕನ್ನಡಿಗರು ಅಂತರ, ಹಿಂದೂ ಅನ್ನೋದನ್ನು ಉತ್ಪ್ರೇಕ್ಷೆಯಾಗಿ ಹೇಳ್ಕೊಳ್ಳಲ್ಲ. ಅದು ನಿಮಗೆ ಬಿಟ್ಟಿದ್ದು. ಆದರೆ ಯಾರ ಜೊತೆ ಸಂಘರ್ಷ ಮಾಡ್ತಿದ್ದೀರಾ ಅಂತ ಅಂದರೆ, ಇದೇ ಊರಲ್ಲಿ ಹುಟ್ಟಿ ಇಲ್ಲೇ ಬೆಳೆದು ಈಗ ನಾನು ಹೇಮಾವತಿ ಕಾವೇರಿ ನೀರು ಕುಡಿದು ಇದೀ ಮಣ್ಣು, ಈ ಸಂಸ್ಕೃತಿ, ಇಲ್ಲೇ ವ್ಯವಹಾರ, ಇಲ್ಲೇ ನಮ್ಮ ಜೀವನ, ನೆಂಟರು ಇಷ್ಟರು, ಮದುವೆ ಸಮಾರಂಭ ಎಲ್ಲ ಕನ್ನಡದಲ್ಲೇ ಮಾಡುವಂಥ ನಮ್ಮಂಥವ್ರಿಗೆ ಯಾರೊಬ್ಬ ಪ್ರಶ್ನೆ ಮಾಡ್ತಾರೆ. ಒಬ್ಬ ಹಿಂಗೆ ಮಾಡಿದ್ದೆ ಯಾರೋ, ಅವನೇನೋ ಯಾವುದೋ ತಮಿಳ್ನಾಡಿಂದ ಬಂದು ಒಂದು 20 ವರ್ಷ ಇಲ್ಲೆಲ್ಲೋ ಬೆಂಗಳೂರು ಸೇರ್ಕೊಂಬಿಟ್ಟು ಅವರೊಂದು ಶಾಲೆ ಹಾಕೊಂಬಿಡೋದು, ನಾವು ಕನ್ನಡ ಹೋರಾಟಗಾರರು ಅಂತ. ಅವನ ಹೆಸ್ರೇನೋ ಬೇಡ, ಏನೋ ಹಿಂಗೆ ಒಂದು ಸಣ್ಣ ವಿಷಯ ನಡೀತು. ಫೋನಲ್ಲಿ ಏನು ಧಮಕಿ, ಹಂಗೆ ಹಿಂಗೆ ನಾವು ಏನಪ್ಪ, ನಿನ್ನ ಅಂಗಡಿ ಮುಂದೆ ಬಂದು ಟೆಂಟ್ ಹಾಕ್ಸ್ಬಿಡ್ತೀನಿ ಶಾಮಿಯಾನ ಅಂದ. ನಾನಂದೆ, ಬಿಸಿಲೈತೆ ಹಾಕ್ಸಪ್ಪ, ನೆಳ್ಳಲ್ಲಿರ್ತೀವಿ. ಹಿಂಗೆ ಮಾತಾಡ್ತೀಯ, ಹಂಗೆ ಮಾತಾಡ್ತೀಯ, ನಾನು ಅದು ಇದು. ನೀನು ಯಾರಪ್ಪ ಅಂದೆ. ಕನ್ನಡ ಹೋರಾಟಗಾರ. ಭಾಷೆಗ ಇಲ್ಲ ಇಡೀ ಕರ್ನಾಟಕಕ್ಕ ಅಂದೆ. ಭಾಷೆ, ನೆಲ, ಜಲ. ನೀವೆಲ್ಲ ಶಿವಾಜಿನ ನೆತ್ತಿ ಮೆರೆಸ್ತೀರ, ನಮ್ಮ ಕನ್ನಡದ ರಾಜರನ್ನ ಹಿಮ್ಮೆಟ್ಟಿಸಿ ಸೋಲಿಸಿ ಶಿವಾಜಿ ನಮ್ಮ ಕರ್ನಾಟಕಕ್ಕೆ ನಷ್ಟ ಮಾಡಿದ್ದಾನೆ, ನೀವು ದ್ರೋಹಿಗಳು ಅಂತ ಅಂದ. ನಾನಂದೆ, ಚಿತ್ರದುರ್ಗದ ಹೆಮ್ಮೆಯ ಮದಕರಿ ನಾಯಕ ನಮ್ಮ ಕನ್ನಡ ರಾಜ ಹೈದರಾಲಿ ಅವನನ್ನು ಮೋಸದಿಂದ ಸೋಲಿಸ್ತಾ, ಅವನ ಮಗ ಟಿಪ್ಪು, ಅವನಿಗೆ ನೀವು ಹಾರ ಹಾಕಿ ಸನ್ಮಾನ ಮಾಡಿ ಜಯಕಾರ ಹಾಕ್ತಿರಲ್ಲಪ್ಪ, ಇದು ದ್ರೋಹ ಅಲ್ವೇನಯ್ಯ ಅಂದೆ. ಹೊಸರು ಡಮಾರ್. ನಾನು ಕನ್ನಡ ಭಾಷೆನಲ್ಲಿ ಉಳಿಸ್ತೀವಿ, ಬೆಳೆಸ್ತೀವಿ ಅಂತ ಅಂದು.
ಒಂದೇ ಒಂದು 20 ಕವಿಗಳ ಹೆಸರು ಹೇಳಪ್ಪ, 10 ಕವಿಗಳ ಹೆಸರು ಹೇಳಪ್ಪ ಅಂದೆ. 1 2 3 4ನೇದೇ ತಪ್ಪ. ಹೋಗ್ಲಿ ಬೇಡ ಬಿಡಪ್ಪ, ಏನೋ ಮರವಾಗಿರ್ಬೇಕು, ಒಂದು ನಾಡಗೀತೆ ಹೇಳಿ ಪೂರ್ತಿ ಅಂತ ಅಂದೆ. ಜಯ ಭಾರತ ಜನನಿಯ ತನು ಜಾತೆ ಜಯ ಹೇ 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 ಅಲ್ಲಿಗೆ ನಿಂತಾಯ್ತು. ನಾನು ಹೇಳಿದೆ, ಅಣ್ಣ, ಕನ್ನಡಿಗ ಅಂದ್ರೆ ನಾಡಗೀತೆ ಕಲಿದಿದ್ರೂ ಪರವಾಗಿಲ್ಲ, ಕವಿಗಳ ಹೆಸರು ಗೊತ್ತಿಲ್ಲದೇ ಇದ್ರೂ ಪರವಾಗಿಲ್ಲ, ಈ ಮಣ್ಣಿನ ಗುಣ, ಈ ಮಣ್ಣಿನ ಗುಣಕ್ಕೆ, ಈ ಭಾಷೆಗೆ ದ್ವಂದ್ವ ನೀತಿನ ಅನುಭವಿಸ್ತಾನೆ ಸರ್ವರು ಸಮಾನರು ಅಂತ ಪ್ರೀತಿಸೋ, ಅದೇ ನಿನ್ನ ನಿಜವಾದ ಕನ್ನಡಿಗ, ನಾವು ಅದೇ ಇರೋದು ಅಂತ ಅಂದೆ. ಅವತ್ತಿಂದ ಅವನ ಫೋನು ಇಲ್ಲ, ಕಾಮೆಂಟ್ಸು ಇಲ್ಲ, ಏನೂ ಇಲ್ಲ. ಅದೇ ರೀತಿ ನೈಜವಾಗಿ ಹೋರಾಡೋಂಥವ್ರು 100 ಜನ ಇದ್ದಾರೆ. ಒಂದು ಸ್ವಲ್ಪ ಹೋರಾಟದ ಹೆಸರಲ್ಲಿ ಬೇರೆ ಬೇರೆ ರೀತಿ ಧಮಕಿ ಹಾಕೋರು ಇದ್ದಾರೆ. ಇನ್ನು ಕೆಲವರಿಗೆ ಗಂಧ ಗಾಳಿನೇ ಗೊತ್ತಿಲ್ಲ, ಏನೋ ಬೆಂಗಳೂರಲ್ಲಿದ್ದರೆ ನಾವು ಒಂದು ಶಾಲೆ ಹಾಕೊಂಬಿಟ್ರೆ ನಮಗೊಂದು ಗತ್ತು ಅಂತಿದ್ದಾರೆ. ಅದೆಲ್ಲ ಅಲ್ಲ. ಅದನ್ನು ಯಾರ ಹತ್ರ ಇಟ್ಕೋಬೇಕು? ಅಲ್ಲೆಲ್ಲರೂ ಬೆಂಗಳೂರಿಂದ ಮುಂದೆ ಸೇರ್ಕೊಂಡಿರ್ತಲ್ಲ, ಅವ್ರ ಹತ್ರ ಇಟ್ಕೋಬೇಕು. ಈ ಹಾಸನ ಮಂಡ್ಯದಂಥ ಮಣ್ಣಲ್ಲಿ ಇಲ್ಲೇ ಹುಟ್ಟು, ಇಲ್ಲೇ ಬೆಳೆದು, ಕೃಷಿ ಮಾಡಿ, ವ್ಯವಹಾರ ಮಾಡಿ, ನಮ್ಮ ತನು ಮನ ಇದು ರಕ್ತವೇ ಕನ್ನಡ ಆಗಿರೋಂಥ ನಮ್ಮಂತರ ಹತ್ರ ಈ ಕಾಮೆಂಟ್ಗಳು, ಈ ಧಮಕಿಗಳು ಇವೆಲ್ಲ ಇಟ್ಕೋಬಾರ್ದು. ಯಾಕೆಂದರೆ ನೀವು ನಾವೆಲ್ಲ ಒಂದೇ ಊರಿನವರು, ನಾವೆಲ್ಲ ಕನ್ನಡಿಗರು, ಹಿಂದೂಗಳು. ನಿಮಗೆ ಹಿಂದೂ ಅಂತ ಹೇಳ್ಕೊಳ್ಳೋಕೆ ನಾಚಿಕೆ ಆಗ್ಬೋದೇನೋ, ಅದಕ್ಕೆ ಸಾಬ್ರು ಮಾಡೋಂಥ ಕೆಲಸಗಳನ್ನ ನೀವು ಕಣ್ಸಕ್ಕೆ ಹೋಗಲ್ವೇನೋ. ನಾವು ಹಂಗಲ್ಲ, ನಮಗೆಲ್ಲರೂ ಒಂದೇ. ಜೈ ಹಿಂದ್. ಸುರೇಶ್ ಗೌಡ, ರಾಷ್ಟ್ರ ರಕ್ಷಣಾ ಸೇನೆ.